ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಶ್ರೀರಾಮನನ್ನು ಮರ್ಯಾದಾ ಪುರುಷೋತ್ತಮ ಎಂದು ಏಕೆ ಕರೆಯುತ್ತಾರೆ ಗೊತ್ತೇ? ಹಿಂದೂ ಧರ್ಮದಲ್ಲಿ ರಾಮನಿಗೆ ಮಹತ್ವದ ಸ್ಥಾನವಿದೆ. ಅವರನ್ನು ಮರ್ಯಾದಾ ಪುರುಷೋತ್ತಮ ಎಂದು ಕರೆಯಲಾಗಿದೆ. ವಿಷ್ಣುವಿನ 10ನೇ ಅವತಾರದಲ್ಲಿ ರಾಮನನ್ನು ಕೊಂಡಾಡುತ್ತಾರೆ. ಪ್ರಜೆಗಳ ಪಾಲನೆಯನ್ನು ಅತ್ಯಂತ ಗೌರವದಿಂದ ಮಾಡುತ್ತಿದ್ದ ರಾಮನು ಒಬ್ಬ ಪರಿಪೂರ್ಣ ಮನುಷ್ಯನಾಗಿದ್ದಾನೆ. ದೇವರೇ ಆಗಿದ್ದರೂ ಮನುಷ್ಯನಾಗಿ ಎಲ್ಲ ಕಷ್ಟಗಳನ್ನು ಅನುಭವಿಸಿದ್ದನು. ಧರ್ಮ ಮಾರ್ಗದಲ್ಲಿ ಪರಿಪಾಲನೆಯನ್ನು ನಡೆಸಿದ್ದನು. ರಾಮನ ಆಡಳಿತದಲ್ಲಿ ರಾಜ್ಯದಲ್ಲಿ ಜನರು ಸುಖಿಗಳಾಗಿದ್ದರು. ಎಲ್ಲಿಯೂ ಕಳ್ಳತನ, ಮೋಸ, ವಂಚನೆ, ಹಸಿವಿನ ಚಿಂತೆ ಇರಲಿಲ್ಲ. ಎಲ್ಲ ಪ್ರಜೆಗಳು ಸಂತೋಷದಿಂದ ಇದ್ದರು. ರಾಮನ ಉದಾತ್ತ ಆದರ್ಶಗಳನ್ನು ಅವರು ನಂಬಿದ್ದರು. ರಾಮರಾಜ್ಯ ಸುಖಿ ರಾಜ್ಯವಾಗಿತ್ತು. ಮರ್ಯಾದಾ ಪುರುಷೋತ್ತಮ ಎಂದರೇನು? ಮರ್ಯಾದಾ ಪುರುಷೋತ್ತಮ ಎಂಬುದು ಸಂಸ್ಕೃತ ಪದವಾಗಿದ್ದು, ಇದು ಮರ್ಯಾದೆ ಮತ್ತು ಗೌರವದ ಸಂಕೇತವಾಗಿದೆ. ಪುರುಷೋತ್ತಮ ಎಂದರೆ ಅದ್ಭುತ ವ್ಯಕ್ತಿ ಎಂಬುದನ್ನು ಸೂಚಿಸುತ್ತದೆ. ಪುತ್ರನಾಗಿ ರಾಮ ತಂದೆ ತಾಯಿಯ ಮಾತನ್ನು ನಡೆಸಿಕೊಡುತ್ತಾನೆ. ಅಣ್ಣನಂತೆ ರಾಮನ ಪಾದುಕೆಯನ್ನು ಸಿಂಹಾಸನದ ಮೇಲೆ ಇರಿಸಿಕೊಂಡು ರಾಮನ 3 ಸಹೋದರರು ರಾಜ್ಯಭಾರವನ್ನು ಮಾಡಿದರು. ಪತಿಯಾಗಿ ರಾಮ ಪ್ರಜಾಪಾಲನೆಯಲ್ಲಿ ರಾಮ ನಿರತನಾಗಿದ್ದರೂ ಹಲವಾರು ಯಜ್ಞ ಯಾಗಗಳನ್ನು ನಡೆಸುತ್ತಿದ್ದರು. ರಾಮನು ತನ್ನ ಪತ್ನಿ ಸೀತೆಯ ಕಾಳಜಿಯನ್ನು ವಹಿಸುತ್ತಿದ್ದನು. ಶ್ರೀರಾಮಚಂದ್ರನ ಮನಗೆದ್ದ ಶಬರಿ ಕಥೆ ಮನುಕುಲದ ಚರಿತ್ರೆಯಲ್ಲಿ ಅಚ್ಚಳಿಯದೆ ಉಳಿದಿದೆ. ರಾಜನಾಗಿ ರಾಮ ಎಲ್ಲಕ್ಕಿಂತ ಹೆಚ್ಚಾಗಿ ರಾಮನು ಪ್ರಜಾಪಾಲಕನಾಗಿದ್ದ. ವನವಾಸದ ಬಳಿಕ ಅಯೋಧ್ಯೆಗೆ ಮರಳಿ ರಾಜ್ಯಭಾರ ನಡೆಸಿದರೂ ರಾಮನ ನಿರ್ಧಾರ ಪಾರದರ್ಶಕವಾಗಿತ್ತು. ತನ್ನ ಮೊದಲ ಜವಾಬ್ದಾರಿ ರಾಜನಾಗಿ ಎಂಬುದನ್ನು ಅರಿತಿದ್ದನು. ಆದ್ದರಿಂದಲೇ ಪ್ರಜೆಗಳ ಕೋರಿಕೆ ಮನ್ನಿಸಿದ್ದನು. ಕೊನೆಗೆ ತನ್ನ ಮಾನವ ರೂಪಿ ಜನ್ಮ ಅಂತ್ಯ. ತನ್ನ ನಿರ್ವಾಣದ ಸಂದರ್ಭದಲ್ಲಿ ಪ್ರಭು ಶ್ರೀರಾಮಚಂದ್ರನು ಸರಯೂ ನದಿಯಲ್ಲಿ ಜಲಸಮಾಧಿ ಹೊಂದಿದನು ಹಾಗೂ ಸೀತಾಮಾತೆಯು ತನ್ನ ತಾಯಿಯಾದ ಭೂದೇವಿಯಿಂದ ಹಿಂಪಡೆಯಲ್ಪಟ್ಟಳು ಎಂದು ನಂಬಲಾಗಿದೆ. ತನ್ನ ಪತಿವ್ರತೆಯನ್ನು ನಿರೂಪಿಸುವ ಮತ್ತೊಂದು ಅಗ್ನಿ ಪರೀಕ್ಷೆಯನ್ನು ಎದುರಿಸಲು ಸಾಧ್ಯವಾಗದೆ ವನದಲ್ಲಿದ್ದಾಗ ಭೂದೇವಿಯನ್ನು ಕುರಿತು ತನ್ನನ್ನು ಹಿಂಪಡೆಯುವಂತೆ ಬೇಡಿಕೊಳ್ಳುತ್ತಾಳೆ. ತದನಂತರ ತಾಯಿಯನ್ನು ಕಳೆದುಕೊಂಡ ದುಃಖದಲ್ಲಿ ಹತಾಶೆಗೊಂಡು ಸೀತಾಮಾತೆಯ ಪುತ್ರ ಸಹ ತಾಯಿಯನ್ನೇ ಅನುಸರಿಸುತ್ತಾನೆ. ತನ್ನ ಅತ್ಯಂತ ಪ್ರೀತಿ ಪಾತ್ರಳಾದ ಸೀತಾಮಾತೆಯ ಅಗಲಿಕೆಯ ದುಃಖವನ್ನು ಸಹಿಸಲಾರದ ರಾಮನು ಭೂಮಿಯ ಮೇಲಿನ ತನ್ನ ಅವತಾರವಾದ ಮಾನವ ರೂಪಿ ಜನ್ಮವನ್ನು ಅಂತ್ಯಗೊಳಿಸಿ ಸರಯೂ ನದಿಯಲ್ಲಿ ಭಗವಾನ್ ಶ್ರೀ ಮಹಾವಿಷ್ಣುವಿನೊಂದಿಗೆ ಐಕ್ಯನಾಗುತ್ತಾನೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.